ಆರಾಮ್ ಹೋಗೊಂದು ತಲೆ ಹೊಡಿಬೋದು ಇದರಲ್ಲಿಂತ 5.2 ಅಂದ್ರೆ ನಾನು 5.5 ಅಬೋ ಇರ್ಬೋದು, 5.5 ಇರ್ಬೋದು. ನಾನು ಇಷ್ಟು ಹೈಟ್ ಬರ್ತದೆ ನನ್ನ ಭುಜದ ಲೆವೆಲಿಗೆ. ಮೊಬೈಲ್ ಯೂಸ್ ಮಾಡ್ತೀರಿ ಇದರಾಗೆ, ಆಮೇಲೆ ಗೋಪ್ರೋ ಯೂಸ್ ಮಾಡ್ತೀರಿ. ವಿತ್ ಗೋಪ್ರೋ ಮೌಂಟ್ ತೆಗೆದು DSLRನು ಇದರಾಗೆ ಯೂಸ್ ಮಾಡ್ಬೋದು ನೀವು. ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಒಂದು ಪ್ರಾಡಕ್ಟ್ ತರಿಸಿದ್ದೆವು. ಸೊ ನಾವು ಆಲ್ಮೋಸ್ಟ್ ನಾವು ಟ್ರಾವೆಲ್ ಮಾಡೋ ಟೈಮಿಗೆ ನಾವೇನರೆ ಒಂದು ರೀಲಲ್ಲಿ ಆಮೇಲೆ ಒಂದು ಕಂಟೆಂಟ್ ಶೂಟ್ ಮಾಡೋ ಸಲಿಂದ ನಾವು ಶೂಟ್ ಮಾಡೋ ಸಲಿಂದ ಒಬ್ಬ ಮನುಷ್ಯನೇ ಬೇಕಾತನ ಕ್ಯಾಮ್ರಾ ಹಿಡ್ಕೊಂಡು ಕೇಸಿಂದ ಓಡಾಡ್ಲಕ್ಕ. ಬಟ್ ಮೋಟೋ ವ್ಲಾಗಿಂಗ್ ಮಾಡೋ ಟೈಮಿಗೆ ಏನು ಪ್ರಾಬ್ಲಮ್ ಇಲ್ಲ, ಹೆಲ್ಮೆಟಿಗೆ ಇರ್ತದೆ ಕ್ಯಾಮ್ರಾ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನಾವು ಯಾವುದಾರೇ ಒಂದು ಪ್ಲೇಸ್ನಾಗ ನಿಂತಾಗ ಅಲ್ಲಿ ಕಂಟೆಂಟ್ ಶೂಟ್ ಮಾಡ್ಬೇಕಂತಂದ್ರೆ ನಮಗೆ ಕಂಪಲ್ಸರಿ ಒಬ್ಬ ಮನುಷ್ಯ ಶೂಟ್ ಮಾಡ್ಲಿಕ್ಕೆ ಬೇಕೇ ಆತನ. ಸೊ ಅದಕ್ಕೆ ಇವತ್ತು ಒಂದು ಪ್ರಾಡಕ್ಟ್ ತೊಗೊಂಬಂದೀವಿ. ಪರ್ಸ್ನಲಿ ಇದು ನನಗೆ ಇಷ್ಟ ಆಗಿದ್ದು. ಮೊನ್ನೆ ನಾವು ನಮ್ಮದು ದಬ್ದಬಿ ಒಂದು ಟ್ರಿಪ್ ಮಾಡಿದಾಗ ನಾವೇನು ಕ್ಯಾಂಪಿಂಗ್ ಮಾಡಿದ್ದೆವು. ಆ ದಬ್ದಬಿ ಕ್ಯಾಂಪಿಂಗ್ ಮಾಡಿದಾಗ ನಾವು ನಮ್ಮ ರವಿ ತೊಗೊಂಬಂದಿದ್ದು ಫಸ್ಟ್ ಅದು ಪ್ರಾಡಕ್ಟ್ ಡಿಜಿಟೆಕ್ ಅವ್ರದ್ದು ಒಂದು ಟ್ರೈಪಾಡ್ ಬಂದದ. ಸೊ ಅದು ನಂಗೆ ಭಾಳ ಇಷ್ಟ ಆಯಿತು. ಅದು ಎದಕ್ಕೆ ಇಷ್ಟ ಆಯಿತು ಅಂತೇಳಿ ಕೇಸಿಂದ ಈ ವಿಡಿಯೋದಾಗ ಹೇಳ್ತೀನಿ. ಹಂಗೆ ನಾನು ಒಂದು ತರಿಸ್ಕೊಂಡೀನಿ, ಅದರ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ. ಈಗೇನು ಶೂಟ್ ಅಲ್ಲತ್ತದ ಟ್ರೈಪಾಡ್ಗೆ ಹಚ್ಚಿ ಶೂಟ್ ಮಾಡತ್ತೀವಿ. ಸೊ ಅದು ಯಾವುದಪ್ಪ ಅಂತಂದ್ರೆ ಡಿಜಿಟೆಕ್ ಅವ್ರದ್ದು ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ವಿತ್ ವೈರ್ಲೆಸ್ ರಿಮೋಟ್ 3 leg ಟ್ರೈಪಾಡ್ ಬೇಸ್ ಆ್ಯಂಡ್ ಗೋಪ್ರೋ ಅಡಾಪ್ಟರ್ ಅಂತ. ಇದ್ರದ್ದು ಹೆಸರು ಮಾಡೆಲ್ ನಂಬರ್ ಬಂದು DTR 525SS ಅಂತೇಳಿ. ಸೊ ಡಿಜಿಟೆಕ್ ಅವ್ರು ಲಾಂಚ್ ಮಾಡ್ರಿ ಇದು. ಬಟ್ ಯಾವಾಗ ಲಾಂಚ್ ಮಾಡ್ರೆ ಗೊತ್ತಿಲ್ಲ ನನಗೆ ಇಷ್ಟ ಆಯಿತು. ನಮ್ಮ ರವಿ ತರ್ಸ್ಯಾನಂತ ನಾನು ತರಿಸಿದೆ. ಸೊ ಇದ್ರದ್ದೇ ಅನ್ಬಾಕ್ಸಿಂಗ್ ಇವತ್ತು ವಿಡಿಯೋದಾಗ. ಸೊ ಇದ್ರೊಳಗೆ ಫೀಚರ್ಸ್ ಹೇಳ್ಬಿಡ್ತೀನಿ ಒಂದ್ಸರಿ. ಸ್ಪೆಸಿಫಿಕೇಷನ್ ಏನೇನು ಕೊಟ್ಟನಂದ್ರೆ ಇದು ಮ್ಯಾಕ್ಸಿಮಮ್ 2 kg ಅಂದರೆ 2 kg ತನಕ ವೇಟ್ ಸಂಭಾಳಿಸ್ತದೆ. ಆಮೇಲೆ ಇದ್ರದ್ದು ಹೈಟ್ ಎಷ್ಟು ಬರ್ತದಪ್ಪ ಅಂತಂದ್ರೆ 5.25 feet ಅಂದ್ರೆ ನಿಯರ್ ನನ್ನ ಹೈಟಿಗೆ ಇದು ಹೈಟ್ ಎಳಿಬೋದು. ನಾವು ಸ್ಟ್ಯಾಂಡ್ ಹಚ್ಚಿ ನಿಲ್ಲಿಸ್ಬೋದು ಎಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರ ವೇಟು 440 ಗ್ರಾಮು. ಇದ್ರಾಗ ಬ್ಲೂಟೂತ್ 4.0 ರಿಮೋಟ್ ಕೊಟ್ಟಿರ್ತಾನೆ. ಅಪ್ ಟು 10 meters ತನಕ ರೇಂಜ್ ಇರ್ತದೆ ನಿಮ್ಗೆ. ಅಂದ್ರೆ ಅದು ರಿಮೋಟ್ ಕ್ಯಾರಿ ಮಾಡಿ ನಾವು 10 minutes ಡಿಸ್ಟೆನ್ಸ್ನ ನಿಂತು ಆರಾಮಾಗಿ ಫೋಟೋ ಆಗಲಿ ವಿಡಿಯೋ ಆಗಲಿ ಕ್ಲಿಕ್ ಮಾಡ್ಬೋದು. ಸೊ ಇದು ಆಲ್ರೆಡಿ ನಾವು ಓಪನ್ ಮಾಡಿದ್ದೆ ಅದ ಈ ಸೈಡ್ ಬಾಕ್ಸು. ಸೊ ಇದೇ ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ ಇವತ್ತಿನ ವಿಡಿಯೋ ಮಾಡ್ತೀವಿ. ಸೊ ಇದ್ರೊಳಗೆ ನಿಮಗೆ ಒಂದು ರಿಮೋಟ್ ಕೊಟ್ಟಿರ್ತಾನೆ. ಆಮೇಲೆ ಗೋಪ್ರೋ ಅಡಾಪ್ಟರ್ ಎಕ್ಸ್ಟ್ರಾ ಕೊಟ್ಟಿದಂತೂ ಗೋಪ್ರೋ ಅಡಾಪ್ಟರ್. ಸೊ ಇದು ನನಗೆ ಅದಕ್ಕೆ ಇಷ್ಟ ಆಗಿದ್ದು, ಮೇನ್ ಇಷ್ಟ ಆಗಿದ್ದೆ. ಆಮೇಲೆ ಇದ್ರದ್ದು 4.0 ಇದು ಬ್ಲೂಟೂತ್ 4.0 ಈ ರಿಮೋಟ್ ಕೊಟ್ಟಿರ್ತಾನೆ. ಆಮೇಲೆ ನಾ ಹೇಳತ್ತಿದ್ನಲ್ಲ ಎಷ್ಟೋ ತನಕ ಗೋಪ್ರೋ ಪ್ಲಸ್ ನಿಮಗೆ ಮೊಬೈಲ್ ಹೋಲ್ಡ್ರು ಎರಡೂ ಎಟ್ ಎ ಟೈಮ್ ನೀವು ಶೂಟ್ ಮಾಡ್ಬೋದು. ನಮ್ಮ ಕಂಟೆಂಟ್ ಕ್ರಿಯೇಟ್ರ್ಗಳಿಗೆ ಏನಿರ್ತದಪ್ಪ ಅಂತಂದ್ರೆ ನಾವು ಮೊಬೈಲ್ದಾಗ ಹೆಂಗೆ ಶೂಟ್ ಮಾಡಬೇಕು ಮತ್ತು ಆಮೇಲೆ ಗೋಪ್ರೋದಾಗ ಏನು ಶೂಟ್ ಮಾಡ್ತೀವಲ್ಲ ಅದು ಸಪ್ರೇಟ್ ಮಾಡ್ತೀವಿ. ಸೊ ಈ ಒಂದು ಟ್ರೈಪಾಡ್ ಯೂಸ್ ಮಾಡೋದ್ರಲ್ಲಿಂತ ಏನು ಯೂಸ್ ಅದ ಅಂತಂದ್ರೆ ನಮಗೆ ಎಟ್ ಎ ಟೈಮ್ 2 ಕಂಟೆಂಟ್ ಶೂಟ್ ಆಗ್ತಾವೆ. ನಿಮಗೆ ಗೋಪ್ರೋದಾಗೂ ಶೂಟ್ ಆಗ್ತದೆ, ಆಮೇಲೆ ರೀಲ್ಸ್ ಆಗಲಿ ಇಲ್ಲ ನಾವು ಏನಾರೇ ಫೋನ್ನಾಗ ವಿಡಿಯೋ ಶೂಟ್ ಮಾಡೋದೈತಂದ್ರೆ ಅದನ್ನು ಕೂಡ ಎಟ್ ಎ ಟೈಮ್ ಆಗ್ತದೆ. ಸೊ ಇದ್ರದ್ದು ಹೆಂಗಪ್ಪ ಅಂತಂದ್ರೆ ಇದು ಹಿಂದೇನು ಕಾಣಿಸ್ತದೆ, ಇದು ಗೋಪ್ರೋ ಮೌಂಟು. ಇದು ಮುಂದಿಂದು ಇದು ಈ ಟೈಪ್ ಓಪನ್ ಮಾಡಿ ಇಲ್ಲಿ ಫೋನ್ ಹಾಕೋಬೋದು. ಎಕ್ಸ್ಟೆಂಡ್ ಎಷ್ಟಾಗ್ತದಪ್ಪ ಅಂದ್ರೆ ಅಪ್ ಟು 5.2 feet ಅಂತ. ಅಷ್ಟು ನಿಯರ್ ಬೈ ನನ್ನ ಹೈಟಿಗೆ ಬರ್ತದೆ ಇದು. ಸೊ ಟ್ರೈಪಾಡು ಇದ್ರದ್ದು ನನಗೆ ಬಿಲ್ಡ್ ಕ್ವಾಲಿಟಿ ಆಮೇಲೆ ಇದ್ರದ್ದು ಸ್ಟೆಬಿಲಿಟಿ ಏನದ ಭಾರಿ ಇಷ್ಟ ಆಯ್ತು ನನಗೆ. ಫುಲ್ ಸ್ಟ್ರಾಂಗ್ ಅದು. ಇದು 2 kg ತನಕ ಇದ್ರ ಮೇಲೆ ನಾವು ಲೋಡು ತೊಗೋತೋ ಇದು. ಈಗ ನಮಗೆ ಕಂಟೆಂಟ್ ಶೂಟ್ ಮಾಡೋದು ಒಂದು ಸ್ವಲ್ಪ ಈಸಿ ಆಯ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಇದರಿಂದ ಇಲ್ಲಿ ನಾ ಫೋನ್ ಹಾಕ್ಕೊಂಡು ಶೂಟ್ ಮಾಡ್ತೀನಿ. ಈ ಟೈಪು ನನ್ನ ಫೋನು ಈ ಜಾಗಕ್ಕೆ ಹಾಕ್ಕೊಂಡು ಶೂಟ್ ಮಾಡ್ಬೋದು. ಇದು ಒಂದು ರೀತಿದಾಗ ಶೂಟ್ ಆದ್ರೆ ಇಲ್ಲಿ ಆಲ್ರೆಡಿ ನಮ್ಮ ಗೋಪ್ರೋ ಮೌಂಟ್ ಮಾಡಿ ಇಲ್ಲಿ ಮತ್ತು ಅದನ್ನು ಶೂಟ್ ಮಾಡ್ಬೋದು. ಈ ಥರ ನಿಮಗೆ ಈ ಅಡ್ಜಸ್ಟೇಬಲ್ 360 ರೊಟೇಟ್ ಆಗ್ತದೆ. ಇದೇನದ ಈ ಬೇಸ್ನಾಗ ಇದೇನು ಮೊಬೈಲ್ ಹೋಲ್ಡ್ರ್ ಅದಲ್ಲ, ಇದು ಅಪ್ ಟು ನಿಮಗೆ 360 ಈ ಥರ ರೊಟೇಟ್ ಆಗ್ತದೆ. ಸೊ ಏನು ಪ್ರಾಬ್ಲಮ್ ಇರೋಲ್ಲ. ಯಾವುದೇ ಒಂದು ವಿಡಿಯೋ ಶೂಟ್ ಮಾಡ್ಬೇಕಂತಂದ್ರೆ ಅದೇ ರೀತಿದಾಗ ಅದು ಶೂಟ್ ಮಾಡ್ಕೊತಾನೆ ಗೋಪ್ರೋದನ್ನು ಶೂಟ್ ಮಾಡ್ಬೋದು ನೀವು. ನಮ್ಮ ಕಂಟೆಂಟ್ ಏನು ನಾವು ಈಗ ವ್ಲಾಗ್ನಾಗ ಹಾಕ್ತೀವಲ್ಲ ಯೂಟ್ಯೂಬ್ದು. ಸೊ ಎರಡೂ ಎಟ್ ಎ ಟೈಮ್ ಆಗ್ತದೆ. ನಮಗೆ ಆರಾಮ್ ರೀಲ್ಸ್ನು ಇದ್ರಾಗೆ ಶೂಟ್ ಮಾಡ್ಕೋಬೋದು. ವಿತ್ ನಾವು ಇಲ್ಲಿ ಕಂಟಿನ್ಯೂ ಆಗಿ ನಮ್ಮದು ಗೋಪ್ರೋದನ್ನು ಶೂಟ್ ಆಗ್ತಿರ್ತದೆ. ಸೊ ಇದಕ್ಕೆ ಗೋಪ್ರೋ ಅಷ್ಟೇ ಅಲ್ಲ, ನಿಮಗೆ DSLRನು ಇದ್ರ ಮೇಲೆ ನಾವು ಇನ್ಸ್ಟಾಲ್ ಮಾಡ್ಬೋದು. DSLR ಹೆಂಗಂತಂದ್ರೆ ನಿಮಗೆ ಜಸ್ಟ್ ಇದೇನಿಲ್ಲ, ಇದೇನು ಕಾಣಿಸುತ್ತೆ ಗೋಪ್ರೋ ಮೌಂಟು ಈ ಥರ ನಿಮಗೆ ಸಿಂಗಲ್ ಗೋಪ್ರೋನು ಯೂಸ್ ಮಾಡ್ಕೋಬೋದು ಈ ಥರ. ಇಲ್ಲ ನಮ್ಗೆ ಬೇಡಪ್ಪ ಅಂತಂದ್ರೆ ಹಿಂಗೆ
ಮೊಬೈಲ್ ಸ್ಟ್ಯಾಂಡ್ ಓಪನ್ ಮಾಡಿ ಇದಕ್ಕೂ ಮೊಬೈಲ್ ಹಾಕೊಂಡು ಶೂಟ್ ಮಾಡ್ಬೋದು. ಸೊ ಇದಕ್ಕೆ ಇನ್ನೊಂದು ಏನಂತಂದ್ರೆ ಈ ಗೋಪ್ರೋ ಜಾಗಕ್ಕೆ ಆರಾಮ ಇದು ಗೋಪ್ರೋ ಮೌಂಟ್ ರಿಮೂವ್ ಮಾಡಿ ನಮ್ಮ DSLRದು ತೆಳಗೆ ಬೇಸ್ ಏನಿರ್ತದೆ ಬೇಸ್ ಪಾಯಿಂಟಿಗೆ ಇದು ಸ್ಕ್ರೂ ಆಲ್ರೆಡಿ ನಾವು ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾ ಇದ್ದವ್ರಿಗೆ ಗೊತ್ತಿರ್ತದೆ. ಇದಕ್ಕೆ ಹಾಕ್ಕೊಂಡು ನಾವು ಫಿಟ್ ಮಾಡ್ಕೊಂಡು ಇದ್ರ ಮೇಲೆ ಆರಾಮಾಗಿ DSLR ಕ್ಯಾಮ್ರಾ ಇಟ್ಕೊಂಡು ನಾವು ವೀಡಿಯೋಸ್ನ ಮಾಡ್ಬೋದು, ಫೋಟೋನ ತೆಗಿಬೋದು. ಸೊ ಅಪ್ ಟು 2 kg ಅಂದ್ರೆ ಆರಾಮಾಗಿ ಸ್ಟೇಬಲ್ ಅದ. ನನಗೆ ಸ್ಪೆಷಲಿ ನಮ್ಮ ಮೊನ್ನೆ ದಬ್ಬಿಗೆ ಹೋದಾಗ ಗೊತ್ತಾಗ್ಯದ ಇದ್ರದ್ದು ಏನದ ಡ್ಯೂರಬಿಲಿಟಿ, ಆಮೇಲೆ ಇದ್ರ ಸ್ಟ್ರಾಂಗ್ನೆಸ್ ಏನದ, ಆರಾಮ್ ಒಂದು ತಲೆ ಹೊಡಿಬೋದು ಇದರಲ್ಲಿಂತ ಆ ಟೈಪ್ ಅದ. ಸೊ ಇದ್ರದ್ದು ಹೈಟ್ ತೋರಿಸ್ತೀನಿ ಈಗ. ಸೊ ಇದ್ರದ್ದು ಹೈಟ್ ತೋರಿಸ್ತೀನಿ ನಿಮಗೆ. 5.2 ಅಂದ್ರೆ ನಾನು 5.5 ಅಬೌವ್ ಇರ್ಬೋದು, 5.5 ಇರ್ಬೋದು ನಾನು. ಸೊ 5.2 ಇಷ್ಟು ಹೈಟ್ ಬರ್ತದೆ ನನ್ನ ಭುಜದ ಲೆವೆಲಿಗೆ. ಆರಾಮಾಗಿ ಶೂಟ್ ಮಾಡ್ಬೋದು ಇದು. ಯಾಕಂತಂದ್ರೆ ಇದು ಹಚ್ಚದಾಗ ನಾವೇನು ಇದ್ರ ಜೊತೆಗೆ ನಿಂತಿರಲ್ಲ, ದೂರನಾಗ ಇಟ್ಟಿರ್ತೀವಿ ಡಿಸ್ಟೆನ್ಸ್ದಾಗ. ಆರಾಮಾಗಿ ಟೈಮ್ ಲ್ಯಾಪ್ಸ್ ಆಗ್ಬೋದು. ಆಮೇಲೆ ವಿಡಿಯೋ ಶೂಟಿಂಗು, ನಿಮ್ಗೆ ಗೋಪ್ರೋ ಕಂಟೆಂಟ್ ಶೂಟಿಂಗು, ಈ ಥರ ವೈರ್ಲೆಸ್ ಮೈಕ್ ಇತ್ತಂದ್ರೆ ಆರಾಮಾಗಿ ಎಲ್ಲಿ ಭೀ ಹಾಕ್ಕೊಂಡು ಇದು ಅಂತ ನಂದು ವೈರ್ಲೆಸ್ ಮೈಕ್ ಅಪ್ ಟು 100 ಮೀಟರ್ಸ್ ತನಕ ಬರ್ತದೆ. ಸೊ ಇದೇನು ಪ್ರಾಬ್ಲಮ್ ಆಗಲ್ಲ, ಇಷ್ಟ ಹೈಟ್ ಇರ್ತದೆ. ಆರಾಮ ಇಟ್ಟು ನಾವು ಕ್ಯಾಂಪಿಂಗ್ ಮಾಡಲು ಭಾಳ ಯೂಸ್ ಆಯ್ತಿದ್ವು. ಅದು ಒಂದೇ ಕಾರಣಕ್ಕೆ ತೊಗೊಂಡಿದ್ದು. ಇದು ಗೊತ್ತಾಯ್ತು ನನಗೆ ಇದ್ರದ್ದು ಏನದ ಯೂಸ್, ಇದು ವರ್ತ್ ಅದ ನಾ ತೊಗೊಂಡಿದ್ದಕ್ಕೆ ಅಂತ ಹೇಳ್ಕೇಸಿಂದ. ಸೊ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಇದು ಹೇಳಿ ಮಾಡಿಸಿದಂಥ ಟ್ರೈಪಾಡ್ ಅದ. ಸೊ ಯಾರೇ ಇಂಟ್ರೆಸ್ಟ್ ಇದ್ದರೂ ತೊಗೋಬೋದು. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನಗೆ ಪರ್ಸ್ನಲಿ ಇಷ್ಟ ಸಲಿಂದ ಮಾಡಿದ್ದು ಅಷ್ಟೇ ಇದು. ಸೊ ಇದು ಸೋಲೋ ಕ್ಯಾಂಪಿಂಗು, ಸೋಲೋ ರೈಡರ್ಸ್ಗಳು ಯಾರ್ಯಾರು ಇರ್ತೀರಿ ಅವ್ರಿಗಂತೂ ಕಂಪಲ್ಸರಿ ತೊಗೊಂಡ್ರೆ ಚೆಂದ ಅಂತ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಸೋಲೋ ಕ್ಯಾಂಪಿಂಗ್ ಮಾಡೋರಲ್ಲಿ, ಸೋಲೋ ರೈಡ್ ಮಾಡೋರಲ್ಲಿ ಅವ್ರ ಕಷ್ಟ ನಮಗೆ ರೈಡರ್ಸ್ಗಳಿಗೆ ಗೊತ್ತು. ಹಂಗಾಕಿಸಿಂದ ಇದು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡೋದು ಭಾಳ ಬೆಟ್ರ್ ಸೋಲೋ ರೈಡರ್ಸು. ಇಟ್ಕೊಂಡಿರ್ತಾರೆ. ಬಟ್ ನನಗೆ ಇದ್ರಾಗ ಮೇನ್ ಫೀಚರ್ ಇಷ್ಟ ಆಗಿದ್ದೆ ನಮ್ಮ ಗೋಪ್ರೋನು ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ಬೋದು ಅಂತೇಳಿ. ಮೊಬೈಲ್ ವಿತ್ ಗೋಪ್ರೋ ಎರಡು ಈ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ನೋಡ್ರಿ, ನಿಮಗೆ ಮೊಬೈಲ್ ಯೂಸ್ ಮಾಡ್ತೀರಿ ಇದರಾಗೆ, ಆಮೇಲೆ ಗೋಪ್ರೋ ಯೂಸ್ ಮಾಡ್ತೀರಿ. ವಿತ್ ಗೋಪ್ರೋ ಮೌಂಟ್ ತೆಗೆದು DSLRನು ಇದ್ರಾಗೆ ಯೂಸ್ ಮಾಡ್ಬೋದು ನೀವು. ಆಮೇಲೆ ಇದೇನು ಫಾಲ್ತು ಇಲ್ಲ, ನೀವು ಚಂದ ಭಾರಿ ಸ್ಟ್ರಾಂಗ್ ಅದ. ಪ್ರೊಫೆಷ್ನಲಿ ಏನು ಯೂಸ್ ಮಾಡ್ತಾರೆ ಟ್ರೈಪಾಡ್ಸ್ಗಳು. ಸೊ ಅದೇ ಒಂದು ರೇಂಜಿಗೆ ಆದಂತ ಹೇಳ್ಬೋದು ಇದು. ಸ್ಟ್ರಾಂಗ್ನೂ ಅದ. ಈಗ ನಾನು ಹಳಿ ಟ್ರೈಪಾಡ್ ಯೂಸ್ ಮಾಡೋದಲ್ಲಿ ನಾವು ಎಲ್ಲರೇ ಹೋದಾಗ ಒಂದು ಸೈಡ್ನ ಒಂದು ಯಾವುದೋ ಒಂದು ವ್ಯೂ ಪಾಯಿಂಟ್ನಾಗ ಎಲ್ಲ ಇಟ್ಟಾಗ ಏನಾಗ್ತಿತ್ತು, ಗಾಳಿಗೆ ಉಳ್ಕೊಂಬೀಳ್ತಿತ್ತು. ಬಟ್ ಇದು ಎಷ್ಟು ಗಟ್ಟಿ ಅದಂತಂದ್ರೆ ನೀವು ಗಾಳಿ ಬಂದ್ರೂ ಆರಾಮಾಗಿಟ್ಟು ನಾವು ಕ್ಯಾಂಪಿಂಗ್ ಮಾಡೋ ಟೈಮಿಗೆ ಒಂದು ಟೈಮ್ ಲ್ಯಾಪ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗ ಹಾಕಿದ್ದೆ. ಸೊ ಅದು ನೋಡಿದ್ರೆ ಗೊತ್ತಾಗ್ಬೋದು ನೀವು. ಅದೆಲ್ಲ ಪೂರಾ ಕಂಟೆಂಟ್ ಅದೇನು ಶೂಟ್ ಮಾಡಿ ನಾವು ಕ್ಯಾಂಪಿಂಗ್ದು ಇದೇ ಒಂದು ಡಿಜಿಟೆಕ್ ಇದ್ರಾಗೆ ಮಾಡಿ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಅದು ಏನು ಶೂಟ್ ಅಲ್ಲತ್ತ ಅದು ಕೂಡ ನಿಮಗೆ ಟ್ರೈಪಾಡ್ನಾಗೆ ಇದೇ ಡಿಜಿಟೆಕ್ ಟ್ರೈಪಾಡ್ನಾಗೆ ಯೂಸ್ ಮಾಡ್ತೀವಿ. ಅದು ನಮ್ಮ ರವಿದದ. ಇದು ನಾ ತರಿಸಿ ಸಲಿಂದ ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ ವಿಡಿಯೋ ಶೂಟ್ ಮಾಡತ್ತೀವಿ. ಸೊ ಇದು ಯೂಸ್ಫುಲ್ ಅನಿಸಿತ್ತು, ಹಂಗಾಗಿ ಹೇಳಿದೆ. ಯಾಕಂತಂದ್ರೆ ರೈಡರ್ಸ್ಗಳಿಗೆ ಭಾಳಷ್ಟು ಜನಕ್ಕೆ ಈಗೀಗ ಸ್ಟಾರ್ಟ್ ಮಾಡೋರಿಗೆ ಭಾಳ ಯೂಸ್ಫುಲ್ ಅದ. ಆಮೇಲೆ ಇದ್ರ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಅಂತಂದ್ರೆ ನೀವು ಅರೌಂಡ್ ನಿಮಗೆ ಒಂದು 1200-1250 ತನಕ ಬರ್ತದೆ. ಪ್ರೈಸ್ನೂ ಅಷ್ಟೇನು ಜಾಸ್ತಿ ಇಲ್ಲ, ಕಮ್ಮಿನೇ ಅದ. ಸೊ ಬಿಗಿನರ್ಸ್ಗಳಿಗೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಬೈ ಮಾಡಿರಿ. ಅಮೆಝಾನ್ದಾಗ ಇರ್ತದೆ. ಇದ್ರದ್ದು ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಸೊ ಬೈ ಮಾಡೋರು ಅಲ್ಲಿ ಕ್ಲಿಕ್ ಮಾಡಿನೂ ಅಮೆಝಾನ್ದಾಗ ಬೈ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಎಲ್ರಿಗೂ ನಮಸ್ಕಾರ.